ನಮಸ್ಕಾರ ರೀ ಎಲ್ಲರಿಗೂ. ಮುಂಜಾನೆಯ ಶುಭೋದಯ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾ ಇವಾಗ ಹೋಗ್ತಾ ಇರೋದು ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸಸ್ಗೆ. ಸೊ ಆ ಬ್ಯೂಟಿಫುಲ್ ಆದಂಥ ಪ್ಲೇಸಸ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅಲ್ಲಿ ಹೋಗಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಹೇಗಿದೆ ವಿಡಿಯೋ ಅಂತ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ನಾವು ಇವಾಗ ಬಂದಿರೋದು ಹುಬ್ಬಳ್ಳಿ ಧಾರವಾಡದಲ್ಲಿರುವ ಅಮರಗೋಳದಲ್ಲಿರುವ ಬನಶಂಕರಿ ದೇವಾಲಯ. ಇದು ಹಿಸ್ಟ್ರಿ ಆಫ್ ದ ಟೆಂಪಲ್, ತುಂಬ ಹಳೆಯಾದ ಟೆಂಪಲ್. ಅಂದರೆ ಅವಾಗಿನ ಅಮರಶಿಲ್ಪಿ ಜಕಣಾಚಾರ್ಯರ ಕಾಲದಲ್ಲಿ ಇರುವುದು. ಸೊ ಈ ಗುಡಿಯನ್ನು ಚಾಲುಕ್ಯರ ದೊರೆಯಾದಂಥ ಸೌದೂರೆ ಜಕ್ಕರಸರೆಂಬ ದೊರೆ ಈ ದೇವಸ್ಥಾನವನ್ನು ಅಮರಶಿಲ್ಪಿ ಜಕಣಾಚಾರ್ಯರ ಕಾಲದಲ್ಲಿ ಅವರ ನೇತೃತ್ವದ ಭಾಗದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಸೊ ಬನ್ನಿ ಆ ಗುಡಿಯನ್ನು ತೋರಿಸ್ತಾ, ನಿಮಗೆ ಆ ದೇವಾಲಯವನ್ನು ತೋರಿಸ್ತಾ ನಿಮಗೆ ಅದರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಗೈಸ್. ನೀವು ಇಲ್ಲಿ ನೋಡ್ಬೋದು, ಇವಾಗ ಮೇಲ್ಗಡೆ ಪಂಚಗೋಪುರಗಳನ್ನು ಕಾಣ್ಬೋದು. ಮಧ್ಯದಲ್ಲಿ ಇಲ್ಲಿ ಕಾಣ್ತಾ ಇರೋದು ಗಜಲಕ್ಷ್ಮಿ, ಮೇಲ್ಗಡೆ ಗಣಪತಿ ಮೂರ್ತಿ ಇದೆ. ಸೊ ಇಲ್ಲಿ ಒಳಗಡೆ ಬನಶಂಕರಿ ಮಾತೆ. ಇದು ಪೂರ್ವ ಭಾಗಕ್ಕೆ ಮುಖ ಮಾಡಿ ಇದೆ. ಹಾಗೆ ಇಲ್ಲಿ ನಾವು ಕಾಣಬಹುದು ಈ ದೇವಿಯನ್ನ ನೋಡಿ. ಸೊ ದರ್ಶನ ಮಾಡ್ಕೊಳ್ಳಿ ಎಲ್ರು. ಬನ್ನಿ ಸ್ನೇಹಿತರೆ. ಹಾಗೆ ನಾವು ಈ ಕಡೆ ದಕ್ಷಿಣ ಮುಖ ಮಾಡಿರುವ ಗರ್ಭಗುಡಿಯಲ್ಲಿರುವ ಶಂಕರಲಿಂಗವನ್ನು ತೋರಿಸ್ತಾ ಬರ್ತೀವಿ. ಸೊ ಇಲ್ಲೂ ನೀವು ಕಾಣ್ಬೋದು, ಮೇಲ್ಗಡೆ ಪಂಚಗೋಪುರಗಳನ್ನು ಕಾಣ್ಬೋದು. ಒಂದು ಕಡೆ ಕೆತ್ತನೆ ಮಾಡೋ ರೀತಿ ಇನ್ನೊಂದು ಕಡೆ ಕೆತ್ತನೆ ಮಾಡಿರೋದಿಲ್ಲ. ಬೇರೆ ರೀತಿಯಲ್ಲೇ ಆ ಪ್ರತಿಮೆಗಳನ್ನ ಕೆತ್ತನೆ ಮಾಡಿರ್ತಾರೆ. ಸೊ ಇವಾಗ ಇಲ್ಲಿ ನಾವು ಕಾಣ್ಬೋದು ಶಿವನ ಶಂಕರಲಿಂಗನ ಮೂರ್ತಿಯನ್ನ. ಬನ್ನಿ, ಇವಾಗ ನಾವು ಇಲ್ಲಿ ಮಧ್ಯದಲ್ಲಿರುವಂತಹ 4 ಸ್ತಂಭಗಳನ್ನು ಕಾಣಬಹುದು. ಮುತ್ತು ಮತ್ತು ಚಚೌಕ ಹಾಗೂ ನಾಗರ ಶೈಲಿಯ ರೂಪದಲ್ಲಿ ಇರುವಂತಹ ಪ್ರತಿಮೆಗಳನ್ನ ಕೆತ್ತಲಾಗಿದೆ. ನೋಡಬಹುದು, ಇಲ್ಲೆಲ್ಲ 4 ಸ್ತಂಭಗಳನ್ನೇ ಪ್ರತಿಮೆಗಳನ್ನು ಮೂರ್ತಿಗಳನ್ನು ಮಾಡಲಾಗಿದೆ.
ಇಲ್ಲಿ ನೀವು ಕಾಣ್ಬೋದು ಶಾಸನಗಳು ಏನೇನಿದೆ ಅಂತೇಳಿ. ಹಳೆ ಕನ್ನಡದಲ್ಲಿ ಬರ್ದಂಗೆ ಇದೆ, ಆದ್ರೆ ಕಾಣಂಗಿಲ್ಲ ನಮಗಂತೂ, ಅದಷ್ಟು ನಿಖರವಾಗಿ ಕಾಣಿಸುವುದಿಲ್ಲ. ಆದ್ರೆ ಇಲ್ಲಿನ ಶಾಸನಗಳು, ಇಲ್ಲಿನ ಉಲ್ಲೇಖನ ರೀತಿಯಲ್ಲಿ ಏನಿದೆ ಅಂತಂದ್ರೆ 1120ರಲ್ಲಿ ಕ್ರಿಸ್ತಶಕ 1120ರಲ್ಲಿ 13ನೇ ಶತಮಾನದ ಕಾಲದಲ್ಲಿ ಈ ದೇವಾಲಯವನ್ನ ಕಟ್ಟಲಾಗಿದೆ ಅಂತ ಇಲ್ಲಿನ ಶಾಸನಗಳಲ್ಲಿ ಉಲ್ಲೇಖನ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಈ ದೇವಾಲಯವು ಮರಳು ಕಲ್ಲುಗಳಿಂದ ಕಟ್ಟಲಾಗಿದೆ. ಇದೇ ವಿಶೇಷತೆ. ಅಂದ್ರೆ ಭಾರತದಲ್ಲಿ ತುಂಬಾ ವಿಶೇಷತೆ ದೇವಾಲಯ ಅಂತಂದ್ರೆ ಮರಳು ಕಲ್ಲುಗಳಿಂದ ಕಟ್ಟಿರುವಂತ ಈ ದೇವಾಲಯ. ಸೊ ಇವಾಗ ಅದನ್ನೆಲ್ಲ ತೋರಿಸ್ತಾ ಬರ್ತೀನಿ, ಬನ್ನಿ. ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದ್ರೆ ತುಂಬಾನೇ ವಿಶೇಷವಾಗಿ ಈ ದೇವಾಲಯವನ್ನ ಕಟ್ಟಿದ್ದಾರೆ. ಅಮರಶಿಲ್ಪಿ ಜಕಣಾಚಾರ್ಯರು ಒಂದೇ ರಾತ್ರಿಯಲ್ಲಿ ಪ್ರತಿಯೊಂದು ದೇವಾಲಯವನ್ನ ನಿರ್ಮಿಸಿದ್ರು. ಮರಳು ಕಲ್ಲುಗಳಿಂದ ಕಟ್ಟಿರುವಂತದ್ದು ಎಲ್ಲಾನು ನಿಮ್ಗೆ ಇಲ್ಲಿ ಕಾಣ್ಬೋದು. ನಾವು ಆ ತರದ್ದೆಲ್ಲ ಚಿತ್ರಗಳನ್ನಾಗಲಿ ಪ್ರತಿಮೆಗಳನ್ನಾಗಲಿ ನಾವಿಲ್ಲಿ ಕಾಣ್ಬೋದು. ನಿಮಗೆ ಗೊತ್ತಾಗತ್ತೆ ಮರಳು ಕಲ್ಲುಗಳಿಂದ. ಒಂದ್ಸಲ ವಿಸಿಟ್ ಮಾಡಿ ಬಂದು ಇಲ್ಲಿ. ನಾವು ಇದನ್ನ ಲೊಕೇಶನ್ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿ ಹೇಗಿದೆ ಅಂತೇಳಿ ದೇವಾಲಯವನ್ನ ನೋಡಿ. ಚೆನ್ನಾಗಿದೆ. ಹಾಳಾಗಿರೋ ಪ್ರತಿಮೆ ರೂಪದಲ್ಲಿರುವಂತಹ ಪ್ರತಿಯೊಂದು ಕಲ್ಲುಗಳು ಇಲ್ಲಿ ಕಾಣ ಸಿಗುತ್ತವೆ. ಇದೆಲ್ಲ ಇಟ್ಟಿದ್ದಾರೆ ನೋಡಿ, ಪ್ರತಿಯೊಂದು ಸೇಕರಣೆ ಮಾಡಿ ಇಟ್ಟಿದ್ದಾರೆ. ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆಯು ಸಂರಕ್ಷಣಾ ಮತ್ತು ಜೀರ್ಣೋದ್ಧಾರ ಪ್ರಗತಿಯಲ್ಲಿ ಇರಿಸಲಾಗಿದೆ. ಇನ್ನು ಇದನ್ನು ಭಾರತೀಯ ಪುರಾತತ್ವ ಇಲಾಖೆಯು ಕಾಪಾಡ್ಕೊಂಡು ಬಂದಿದೆ ನೋಡಿ. ಅಲ್ಲಲ್ಲಿ ಎಲ್ಲ ಪ್ರತಿಮೆಗಳು ಹಾಳಾಗಿದೆ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾವು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳಿತಾ, ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡಿರುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಶನ್ ಆಗಿ ಸೆಂಡ್ ಆಗುತ್ತೆ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಶುಭ ದಿನ ಎಲ್ಲರಿಗೂ.